ಹಲೋ, ಎಲ್ಲರಿಗೂ ಕಡಲ ತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಗೇನೆ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತಿನ ಲಾಗ್ಸ್ ನಲ್ಲಿ ನಾನು ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನ ಹೇಗೆ ಆಚರಿಸಿದ್ದೇವೆ ಅಂತ ತೋರಿಸ್ತಾ ಇದ್ದೇನೆ. ವಿಡಿಯೋನ ಕೊನೆವರೆಗೂ ನೋಡಿ, ಎಂಜಾಯ್ ಮಾಡಿ. ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಮೊದಲ ಆದ್ಯತೆ ಎಲ್ಲರ ಮನೆಯಲ್ಲೂ ಕೂಡ ದೇವಿಯನ್ನು ಅಲಂಕರಿಸುವುದು, ಕಳಶವನ್ನು ರೆಡಿ ಮಾಡ್ಕೊಳ್ಳೋದು, ಬಾಗಿನವನ್ನು ಕೂಡ ರೆಡಿ ಮಾಡ್ಕೊಳ್ಳೋದೇ ಆಗಿದೆ. ಈವನ್ ನಮ್ಮ ಮನೆಯಲ್ಲೂ ಕೂಡ ಹಾಗೇನೆ ನಾವು ಮೊದಲು ಮಾವಿನ ತೋರಣವನ್ನು ಸಿಂಪಲ್ ಆಗಿ ರೆಡಿ ಮಾಡ್ಕೊಂಡ್ವಿ. ನಮ್ಮನೆಯಲ್ಲಿ ಕೂಡ ಶ್ರಾವಣ ಶುಕ್ರವಾರದ ವೃಶ್ಚಿಕ ಲಗ್ನ ಮುಹೂರ್ತದಲ್ಲಿ ಅಂದರೆ ಆಫ್ಟರ್ನೂನ್ ಪೂಜೆ ಇಟ್ಕೊಂಡಿದ್ವಿ. ಸೊ ಅದಕ್ಕೇನೆ ಬೆಳಿಗ್ಗೆಯಿಂದ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಂಡ್ವಿ. ನಿನ್ನ ಹೆಸರೇನು? ಋತಿಕಾ. ನಿಂಗೇನಿಷ್ಟ? ಹಾಗೆಯೇ ಮನೆ ಬಾಗಿಲನ್ನು ಕೂಡ ನಾವು ಹೂವಿನ ರಂಗೋಲಿಯನ್ನು ಹಾಕಿ ಅಲಂಕರಿಸಿದ್ವಿ, ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ. ಪ್ಯಾರ್ಲಲಿ ಡೆಕೋರೇಷನ್ ಮತ್ತು ಹಬ್ಬದ ಊಟವನ್ನು ಸಹ ರೆಡಿ ಮಾಡ್ಕೊಂಡ್ವಿ. ಮನೆಗೆ ಸ್ವಲ್ಪ ನೆಂಟರನ್ನ ಕರೆದಿದ್ವಿ ಅಂತ ಹೇಳಿ. ಹಬ್ಬದ ಊಟ ಇಲ್ಲದೆ ಹಬ್ಬ ಕಂಪ್ಲೀಟ್ ಅಂತ ಅನ್ಸಲ್ಲ ಅಲ್ವಾ? ವರ್ಷ ಹಬ್ಬಕ್ಕೆ ಸ್ಪೆಷಲ್ ಅಂತ ಪಾಯಸ ಮತ್ತು ಸಪಾದವನ್ನು ಪ್ರಸಾದವಾಗಿ ನಾವು ರೆಡಿ ಮಾಡ್ಕೊಂಡ್ವಿ. ನನಗೆ ಗೊತ್ತಿರೋಂಗೆ ಲಕ್ಷ್ಮಿಯನ್ನು ಗೂಢಾನ್ನ ಪ್ರಿಯ ಅಂತ ಹೇಳ್ತಾರೆ. ಅನ್ನದಿಂದ ಮಾಡಿರೋ ರೆಸಿಪಿನ ನೈವೇದ್ಯವಾಗಿ ಅರ್ಪಿಸೋದ್ರಿಂದ ದೇವಿ ಸುಪ್ರೀತಳಾಗ್ತಾಳೆ ಅನ್ನೋದು ನಂಬಿಕೆ. ಹಾಗೆ ದೇವಿ ಅಲಂಕಾರ, ಕಳಶ ಪ್ರತಿಷ್ಠಾಪನೆ, ಉಡಿ ತುಂಬೋದು, ಇದೆಲ್ಲ ಕೆಲಸವನ್ನು ಅಮೂಲ್ಯ ಮಾಡಿದ್ಲು ನಮ್ಮ ಮನೇಲಿ ಈ ಸಲ. ಲಕ್ಷ್ಮೀ ದೇವಿಯನ್ನು 8 ರೂಪಗಳ ಸಂಪತ್ತಿಗೆ ಹೋಲಿಕೆ ಮಾಡಲಾಗಿದೆ. ಅಂದರೆ ಜ್ಞಾನ, ಐಶ್ವರ್ಯ, ಸುಖ, ಆರೋಗ್ಯ, ಧನ, ಧಾನ್ಯ, ವಿಜಯ ಇದಕ್ಕೆ ಹೋಲಿಸಲಾಗಿದ್ದು, ವರಮಹಾಲಕ್ಷ್ಮಿ ವ್ರತ ಮಾಡಿದರೆ ಈ ಎಲ್ಲ ಅಷ್ಟ ಐಶ್ವರ್ಯ ನಮಗೆ ಪ್ರಾಪ್ತಿಯಾಗುತ್ತೆ ಎಂಬುದು ನಂಬಿಕೆಯಾಗಿದೆ. ಹಾಗೆಯೇ ಲಕ್ಷ್ಮಿಯು ಕಳಶದಲ್ಲಿ ನೆಲೆಸಿರುತ್ತಾಳೆ ಅಂತ ಅಂದ್ಕೊಂಡು ಈ ಹಬ್ಬಕ್ಕೆ ನಾವು ಕಳಶದ ಪೂಜೆಯನ್ನು ಮಾಡುತ್ತೇವೆ. ಕಳಶದಲ್ಲಿ ನೀರು, ಅಕ್ಕಿ, ನಾಣ್ಯ ಮತ್ತು ಹೂವನ್ನು ಹಾಕಿಬಿಟ್ಟು ಅದರ ಮೇಲೆ ತೆಂಗಿನಕಾಯಿಯನ್ನು ಇಟ್ಟು ಅದಕ್ಕೆ ಅರಿಶಿನ ಕುಂಕುಮವನ್ನು ಹಚ್ಚಿ, ಹಾಗೆ ಅದರ ಮೇಲೇ ಸೀರೆಯನ್ನು ಉಡಿಸಿ ಆಭರಣ ಹಾಗೆ ಹೂವಿನಿಂದ ದೇವರನ್ನು ಅಲಂಕರಿಸುತ್ತೇವೆ. ಗಾಜಿನ ಬಳೆ ನಾವೀಗ ಬಾಗಿನ ತುಂಬ್ತಾ ಇದ್ದೇವೆ. ಇಲ್ಲಿ ನೋಡಿ, ನಾವು ಕ್ಯೂಟ್ ಆಗಿರೋ ಬಾಸ್ಕೆಟ್ ನ ತರಿಸಿದ್ದೇವೆ ಈ ಸಲ, ಪ್ರಸಾದ ಮತ್ತೆ ಕಡಲೆ ಹಾಕೊಡ್ಲಿಕ್ಕೆ. ಲಾಸ್ಟ್ ಇಯರ್ ಎಲ್ಲ ಕವರಲ್ಲಿ ಹಾಕೊಡ್ತಿದ್ವಿ. ಸೊ ಈ ಸಲ ಸ್ವಲ್ಪ ಡಿಫ್ರೆಂಟ್ ಆಗಿ ಈ ತರ ಬಾಕ್ಸ್ ಅನ್ನು ಹಾಕೊಡ್ತಾ ಇದ್ದೇವೆ. ನಾನು ಬಾಗಿನ ಈಗಲೇ ರೆಡಿ ಮಾಡಿ ಇಟ್ಕೊಳ್ತೇನೆ, ಆಮೇಲೆ ಪೂಜೆ ಆದ್ಮೇಲೆ ಬೇಗ ಪಟಪಟ ಅಂತ ತುಂಬಿಡ್ಬೋದು ಎಲ್ಲವನ್ನು. ಸ್ಮೈಲ್. ಎಸ್, ಈ ವರಮಹಾಲಕ್ಷ್ಮಿ ಹಬ್ಬ ಎಲ್ಲರಿಗೂ ಆಯುಷ್ಯ, ಆರೋಗ್ಯ, ಐಶ್ವರ್ಯ, ಸಮೃದ್ಧಿಯನ್ನು ಕರುಣಿಸ್ಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ ಇವತ್ತು. ಹಾಗೆ ಒಂದು ತೆಂಗಿನಕಾಯಿ ಜೊತೆಗೆ ಅಮ್ಮಮ್ಮ ಬಳೆ ಎಷ್ಟಿಡ್ಲಿ? ಎರಡಲ್ಲ, ಇದು ಜಸ್ಟ್ ಶಾಸ್ತ್ರಕ್ಕಿರೋದು.
ಅರಿಶಿನ ಕುಂಕುಮ ಹಾಗೆಯೇ ಪ್ಯಾಕ್ ಮಾಡಿದ್ದಲ್ಲ ಪ್ರೀವಿಯಸ್ಲಿ ಜೊತೆಗೆ ಸೀರೆ ಇಷ್ಟೇ ನಾವು ಕೊಡೋದು. ಆಮೇಲೆ ಬಾಳೆಹಣ್ಣು ತುಂಬಿದ್ರೆ ಆಯಿತು. ದೇವಿಯ ಅಲಂಕಾರವನ್ನು ಮಾಡಿ ಹಾಗೆಯೇ ಬಾಗಿನ ತುಂಬುವುದಕ್ಕೆ ಅದನ್ನು ಸಹ ರೆಡಿ ಮಾಡಿಕೊಂಡು ಅಡುಗೆಯನ್ನು ಸಹ ರೆಡಿ ಮಾಡಿಕೊಂಡು ನಾವು ಪೂಜೆನ ಆರಂಭಿಸಿದೆವು. ಮೊದಲು ಲಕ್ಷ್ಮಿಯ ಅಷ್ಟೋತ್ತರ ಮಂತ್ರವನ್ನು ಪಠಿಸಿಬಿಟ್ಟು ಅದಾದಮೇಲೆ ಪೂಜೆನ ಆರಂಭಿಸಿದ್ದೆವು. ಕೊನೆಯಲ್ಲಿ ಬಾಗಿನವನ್ನು ಕೊಟ್ಟು ಹಬ್ಬದ ಊಟವನ್ನು ಮುಗಿಸಿ ನಾವು ಈ ವರ್ಷದ ಹಬ್ಬವನ್ನು ಮುಗಿಸಿದೆವು. ಇಷ್ಟೊತ್ತು ನೀವು ನಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಪಾಲ್ಗೊಂಡಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ ಯು. ಹಾಗೆ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೂ ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಇನ್ನಷ್ಟು ಒಳ್ಳೆ ವೀಡಿಯೋಸ್ಗಳೊಂದಿಗೆ ಬರ್ತಾ ಇರ್ತೇನೆ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.